ಹಾಯ್ ಹಲೋ ಸ್ವಾತಿ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬರ್ತಾ ಇದೆ. ನಾವು ಕಳಶಕ್ಕೆ ಯಾವ ಒಂದು ವಸ್ತುಗಳನ್ನೆಲ್ಲ ಹಾಕಬೇಕು ಮತ್ತು ಯಾವ ರೀತಿ ಪೀಠದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಾತಿ ಬ್ಲಾಗಿನ್ ಕನ್ನಡಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹಬ್ಬದ ರಿಲೇಟೆಡ್ ಅಡುಗೆಗಳಾಗಿರ್ಬೋದು ಮತ್ತು ಪೂಜಾ ವಿಧಿವಿಧಾನವನ್ನು ಪ್ರತಿಯೊಂದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ನಾವು ಲಕ್ಷ್ಮೀ ಅಮ್ಮನವರನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೇಕು ಅಂತಿರ್ತೀವಲ್ವ, ಅಲ್ಲಿ ಒಂದು ಮಂಟಪವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ನೀವು ಒಂದು ಟೇಬಲನ್ನು ಇಟ್ಟು ಅದಕ್ಕೆ ನೀವು ಸ್ವಲ್ಪ ಗಂಜಲವನ್ನು ಹಾಕಿ ಮೊದಲಿಗೆ ಎಲ್ಲ ಒರೆಸ್ಕೊಂಡು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ತದನಂತರದಲ್ಲಿ ಅದರ ಮೇಲೆ ಒಂದು ವೈಟ್ ಪಂಚೆ ಆಗಿರಬಹುದು, ಒಂದು ಮಡಿ ಬಟ್ಟೆಯನ್ನು ಹಾಸ್ಕೊಳ್ಬೇಕು. ತದನಂತರದಲ್ಲಿ ಒಂದು ಮಣೆಯನ್ನು ಇಡಬೇಕು. ಮಣೆಯ ಮೇಲೆ ನೀವು ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಬೇಕಾಗತ್ತೆ. ಅಷ್ಟದಳ ಪದ್ಮವನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಡಬೇಕು. ತಟ್ಟೆಗೆ ನೀವು ಒಂದು 5 ಅಳತೆ, ನಿಮ್ಮ ಮುಷ್ಟಿಯಿಂದ 5 ಅಳತೆ ಆಗಿರಬಹುದು, ಇಲ್ಲ ಲೋಟದಿಂದ ಒಂದು 5 ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಆ ಅಕ್ಕಿ ಮೇಲೆ ನೀವು ಶ್ರೀಮ್ ಅನ್ನುವಂಥದ್ದಾಗಿರ್ಬೋದು, ಇಲ್ಲವಂದರೆ ಒಂದು ಸ್ಟಾರ್ ರೀತಿಯಲ್ಲಿ ಬರುವಂಥ ಒಂದು ರಂಗೋಲಿಯನ್ನು ಹಾಕ್ಕೋಬೇಕು. ಅಷ್ಟದಳ ಪದ್ಮವ ಕೆಳಗಡೆ ಹಾಕಿರ್ತೀರಿ. ಮೇಲೆ ನೀವು ಸಾಕ್ಷಾತ್ ವಿಷ್ಣುವನ್ನು ಸಹ ನೀವು ಲಕ್ಷ್ಮೀ ಸಮೇತ ನಾರಾಯಣನ ಕರೆದ ರೀತಿಯಲ್ಲಿ ಆಗುತ್ತೆ. ಒಂದು ಸ್ಟಾರ್ ರೀತಿಯಲ್ಲಿ ನೀವು ಕೆಳಗಡೆ ಅಕ್ಕಿ ಮೇಲೆ ಬೆರಳಿನ ಸಹಾಯದಿಂದ ಬರ್ಕೊಳ್ಬೇಕು. ಅದಕ್ಕೂ ಸಹ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಆ ತಟ್ಟೆಗೂ ಸಹ ಪೂಜೆಯನ್ನು ಮಾಡ್ಕೊಳ್ಬೇಕು. ತಟ್ಟೆ ಮೇಲೆ ನೀವು ವಿಳೆದೆಲೆ ಆಗಿರ್ಬೋದು, ಒಂದು ಬಾಳೆ ಎಲೆ ಸಹ ನೀವು ಹಾಕ್ಬೋದು. ಇಲ್ಲಾಂದರೆ ನೀವು ಅಕ್ಕಿ ಮೇಲೆ ಹಾಗೇ ಕಳಶವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ಬಹುದು. ಆ ಕಳಶ ಸ್ಥಾಪನೆಯನ್ನು ಮಾಡಿದ ನಂತರದಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಬೆಳಗ್ಗೆ ನೀವು ಇವಾಗ ನಮಗೆ ಆಗಸ್ಟ್ ಮಂತಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದೀವಲ್ಲ, ಆವತ್ತಿನ ದಿವಸ ನೀವು ಸಂಜೆನೇ ನೀವು ಮಂಟಪ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಸಂಜೆನೇ ಸಿದ್ಧತೆಯನ್ನು ಮಾಡ್ಕೊಂಡು ಬಿಡಿ. ಗುರುವಾರ ದಿವಸ ಏನಿರುತ್ತೋ ಪ್ರತಿಯೊಂದು ಸಿದ್ಧತೆಯನ್ನು ಮಾಡಿಕೊಂಡ್ರೆ ನಿಮಗೆ ಶುಕ್ರವಾರ ದಿವಸ ಬ್ರಾಹ್ಮಿ ಮುಹೂರ್ತದ ಪೂಜೆ ಅನ್ನೋಂಥದ್ದು ತುಂಬಾ ಬೇಗನೆ ಆಗುತ್ತೆ ಅಂತಲೇ ಹೇಳಬಹುದು. ಇವಾಗ ಕಳಶಕ್ಕೆ ನಾನು ಎಲ್ಲ ಒಂದು ವಸ್ತುಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ನೀವು ನೀರನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ನಾನು ಒಂದಷ್ಟು ವಸ್ತುಗಳನ್ನ ಹೇಳ್ತೀನಿ. ಅಕ್ಕಿ ಇಡೋದು ತುಂಬ ಅಂದರೆ ತುಂಬ ಉತ್ತಮ. ಒಬ್ಬೊಬ್ಬರು 2 ಕಳಶವನ್ನು ಹೂಡ್ತೀರಲ್ವ, ಒಂದು ಕಳಶದಲ್ಲಿ ಅಕ್ಕಿಯನ್ನು ಹೂಡಿ ಇನ್ನೊಂದರಲ್ಲಿ ನೀವು ನೀರನ್ನು ತುಂಬಿಸ್ಕೊಳ್ಬಹುದು. ನೀರಲ್ಲೂ ಸಹ ನೀವು ತುಂಬಿಸ್ಕೋಬಹುದು. ಆದರೆ ನಾವು ಹಾಕಿರುವಂತಹ ವಸ್ತುಗಳೆಲ್ಲ ನಾವು ಪೂಜೆಯನ್ನು ಮಾಡಿದ ನಂತರದಲ್ಲಿ ಕೊಳ್ತೋದ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಅಕ್ಕಿಯನ್ನು ತುಂಬಿಸಿಡೋದ್ರಿಂದ ನೀವೇನು ಒಂದು ವಸ್ತುಗಳನ್ನು ಹಾಕಿರ್ತೀರೋ ನಿಮಗದು ಹಾಗೇ ಸಿಗೋವಂಥದ್ದು. ಮೊದಲಿಗೆ ನೋಡಿ, ನಾವು ಏನೇನೆಲ್ಲ ಹಾಕಬೇಕು ಅಂತಂದರೆ, ಮೊದಲಿಗೆ ನಾವು ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು, ಹೂವನ್ನು ಹಾಕಬೇಕು. ತದನಂತರದಲ್ಲಿ 6 ಗೋಮತಿ ಚಕ್ರ, 6 ಕವಡೆ, 6 ಕಮಲದ ಬೀಜ, 6 ರೂಪಾಯಿ ಕಾಯಿನು, 1 ರೂಪೀಸ್ ಇರುತ್ತಲ್ವ, ಆ ರೀತಿಯಲ್ಲಿ ಏನೇ ಒಂದು ಹಾಕಿದ್ರು ನೀವು 6 ಬರೋ ರೀತಿಯಲ್ಲಿ ಹಾಕಬೇಕಾಗುತ್ತೆ. 6 ಕಾಯಿನನ್ನು ಹಾಕಬೇಕು. ಸ್ವಲ್ಪ ಜಾವದ್ ಪೌಡರನ್ನು ಹಾಕಬೇಕು. ಮತ್ತು ನೀವು ಲಾವಂಚದ ಬೇರು ಅಂಥೇಳಿ ಸಿಗುತ್ತೆ. ನಾನು ನಿಮಗೆ ಮುಂದೆ ಆ ವಸ್ತುಗಳನ್ನು ಸಹ ನಿಮಗೆ ನಾನು ತೋರಿಸ್ತೀನಿ. ಇವಾಗ ನೋಡಿ, ನಾನು ಇವಾಗ ತೋರಿಸಿದ್ದು ಜಾವದ್ ಪೌಡರು, ಲಾವಂಚದ ಬೇರು, ಮತ್ತು ನಿಮ್ಮ ಮನೆಯಲ್ಲಿ ಒಂದು ಮೂಗುತಿ ಆಗಿರಬಹುದು, ಚಿನ್ನ ಏನು ನಿಮ್ಮ ಹತ್ರಲ್ಲಿ ಇದೆಯೋ ಒಂದು ಮೂಗುತಿ ಆಗಿರ್ಬೋದು, ಉಂಗುರ ಸಹ ಆಗಿರ್ಬೋದು, ಆ ರೀತಿಯಲ್ಲಿ ಒಂದು ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಮತ್ತು ನೀವು ಬೆಳ್ಳಿ ಸಹ ನೀವು ಹಾಕಬೇಕು. ನಿಮ್ಮದು ಬೆಳ್ಳಿ ಕಾಯಿನ್ ಇದ್ರೂ ಹಾಕ್ಬೋದು. ನಮ್ಮ ಹತ್ರಕ್ಕೆ ಕಾಯಿನ್ ಇಲ್ಲ ಅಂತಂದರೆ ನೀವು ಲಕ್ಷ್ಮೀ ಅಮ್ಮನವ್ರಿಗೆ ನೀವು ಕಾಲುಂಗುರ ಆಗಿರ್ಬೋದು, ಏನೇ ಒಂದು ತೆಗೆದುಕೊಂಡಿರ್ತೀರಲ್ವ, ನೀವು ಮುಂದೆ ಇಡೋ ಬದಲು ಈ ಕಳಶದ ಒಳಗಡೆ ಹಾಕಿದ್ರು ಸಾಕ್ಷಾತ್ ಮಹಾಲಕ್ಷ್ಮಿಗೆ ಸಹ ಅದು ಸೇರುತ್ತೆ. ಇಲ್ಲ ನಾವು ಮುಂದೆ ಇಡ್ತೀವಂದರೆ ನೀವು ಬೆಳ್ಳಿ ಕಾಯಿನ್ ಆಗಿರ್ಬೋದು, ಬೆಳ್ಳಿಯ ಒಂದು ವಸ್ತುವನ್ನು ನೀವು ಹಾಕಲೇಬೇಕಾಗುತ್ತೆ. ಮತ್ತು ಇನ್ನೇನಪ್ಪ ಅಂದರೆ ಯಾಲಕ್ಕಿಯನ್ನು ಹಾಕಬೇಕು. 6 ಯಾಲಕ್ಕಿ, 6 ಬಾದಾಮಿ, 6 ಗೋಡಂಬಿಯನ್ನು ಸಹ ನೀವು ಇಲ್ಲಿ ಹಾಕಬೇಕು. ಸ್ವಲ್ಪ ಕಲ್ಸಕ್ಕರೆಯನ್ನು ಹಾಕಬೇಕು. ಒಂದು ಅರಿಶಿನ ಕೊಂಬನ್ನು ಹಾಕಬೇಕಾಗುತ್ತೆ. ಮತ್ತು 6 ಬಟ್ಲಡಿಕೆಯನ್ನು ಹಾಕಬೇಕು. 6 ಬಟ್ಲಡಿಕೆ ಮತ್ತು ನೀವು ಇದಿಷ್ಟು ಸಾಮಗ್ರಿಗಳನ್ನು ಹಾಕಬೇಕು. ಹಾಕಿ ಅದರ ಮೇಲೆ ನೀವು ತಾಯಿಯನ್ನು ಆವಾಹನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಮಹಾಲಕ್ಷ್ಮಿಯನ್ನು ನೀವು ಆವಾಹನೆಯನ್ನು ಮಾಡಿಕೊಂಡು ನೀವು ಕಳಶದ ಅಲಂಕಾರ ಆಗಿರಬಹುದು, ಪ್ರತಿಯೊಂದು ನಿಮ್ಮದು
ತೆಂಗಿನಕಾಯಿಗೆ ಅಲಂಕಾರ ಸಹ ಆಗಿರ್ಬೋದು, ಮುಖವಾಡದ ಅಲಂಕಾರ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಎಲ್ಲ ಮಾಡಿ ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಂಡು ಯಾವುದೇ ಕಾರಣಕ್ಕೆ ನೀವು ಸ್ಟೀಲನ್ನು ಬಳಸೋದಕ್ಕೆ ಹೋಗಬೇಡಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋದಷ್ಟೇ, ಆದರೆ ನೀವು ಸ್ಟೀಲನ್ನು ಬಳಸೋದಕ್ಕೆ ಹೋಗಬೇಡಿ. ನೀವು ಕಂಚು, ತಾಮ್ರ, ಹಿತ್ತಾಳೆ, ಬೆಳ್ಳಿಯನ್ನು ಬಳಸ್ಕೊಳ್ಳಿ. ನೀವು ಆದಷ್ಟು ಈ ಮುಖವಾಡ ಎಲ್ಲ ಇವಾಗ ಜರ್ಮನ್ ಸಿಲ್ವರ್ ಅಂತ ಬರ್ತಾ ಇದೆಯಲ್ವಾ, ಅದನ್ನು ಖಂಡಿತವಾಗ್ಲೂ ತಾಯಿಗೆ ನೀವು ಬಳಸೋದಕ್ಕೆ ಹೋಗಬೇಡಿ. ಇವಾಗ ನಾನು ಏನು ನಿಮಗೆ ಐಟಮ್ಗಳನ್ನ ಹೇಳ್ಕೊಂಡು ಬಂದಲ್ವ, ಇದನ್ನು ಖಂಡಿತವಾಗ್ಲೂ ನೀವು ಗಂಧಿಗೆ ಅಂಗಡಿಗೆ ಹೋದರೆ ಇದೆಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಸ್ವಲ್ಪ ನೀವು ಏನು ಕಳಶದ ನೀರನ್ನು ಇದು ಮಾಡ್ತೀರಲ್ಲ, ಅದಕ್ಕೆ ಸ್ವಲ್ಪ ರೋಸ್ ವಾಟ್ರನ್ನು ಸಹ ನೀವು ಹಾಕಿ. ಏನಂದರೆ ಲಕ್ಷ್ಮೀ ಅಮ್ಮನವ್ರಿಗೆ ಪರಿಮಳ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ದೇವಿ ಇಷ್ಟಪಡೋವಂಥದ್ದು. ಹಾಗಾಗಿ ನೀವು ಪರಿಮಳ, ಇವಾಗ ನೀವು ಜಾವದ ಪೌಡ್ರ್ ಇದೆಲ್ಲ ಐಟಮನ್ನು ಹಾಕಿದಾಗ ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಘಮ ಬರ್ತಾ ಇರುತ್ತೆ ಅಂತಂದರೆ ಅಷ್ಟು ತುಂಬ ಅಂದರೆ ತುಂಬ ಒಂದು ರೀತಿಯಲ್ಲಿ ಸುವಾಸನೆ ಭರಿತವಾಗಿರುತ್ತೆ. ಆ ದೇವಿ ಒಂದು ಸ್ಮೆಲ್ಗೆ ನಮಗೆ ಬೇಗನೆ ಒಲಿತಾಳೆ ಅಂತಲೇ ಹೇಳಬಹುದು. ಮತ್ತು ಈ ಎಲ್ಲ ವಸ್ತುಗಳನ್ನು ಏನು ಮಾಡಬೇಕು ಅಂತಂದರೆ, ನಿಮ್ಮದು ವರಮಹಾಲಕ್ಷ್ಮಿ ಹಬ್ಬ ಆದ ನಂತರದಲ್ಲಿ ಇವಾಗೇನು ನೀವು ಕಳಶವನ್ನು ಕದಲಿಸಿ ಎಲ್ಲ ಅಮ್ಮನವರನ್ನು ನೀವು ವಿಸರ್ಜನೆಯನ್ನು ಮಾಡ್ತೀರಲ್ವ, ಆ ಒಂದು ಸಮಯದಲ್ಲಿ ಇವಾಗ ಇಟ್ಟಿರುವಂಥದ್ದನ್ನು ನೀವು ಕಲ್ಸಕ್ಕರೆ ಎಲ್ಲ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕರಗೋಗಿಬಿಡುತ್ತೆ. ಹಾಗಾಗಿ ನೀವು ಅಕ್ಕಿಯನ್ನು ಇಟ್ಟಾಗ ಆ ವಸ್ತುಗಳನ್ನೆಲ್ಲ ನಾವು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಮತ್ತು ಲವಂಗವನ್ನು ಸಹ ನೀವು ಹಾಕಬೇಕಾಗುತ್ತೆ. 6 ಲವಂಗವನ್ನು ಹಾಕ್ಕೊಳ್ಬೇಕು. ಈ ಎಲ್ಲ ವಸ್ತುಗಳನ್ನು ನೀವು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಆ ಒಂದು ಏನು ನೀವು ಅಮ್ಮನವ್ರಿಗೆ ಎಲ್ಲ ವಸ್ತುಗಳನ್ನು ಹಾಕಿರ್ತೀರಲ್ವ, ಆ ವಸ್ತುಗಳನ್ನು ನೀವು ನೀಟಾಗಿ ಒಂದು 3 ಗಂಟನ್ನು ಹಾಕಬೇಕು. 3 ಗಂಟನ್ನು ಹಾಕಿ ತಾಯಿಗೆ ನಿಮ್ದು ಏನೋ ಒಂದು ಕೋರಿಕೆ ಇದೆ, ನಿಮ್ದು ಏನೋ ಒಂದು ಆಗಬೇಕು ಅನ್ನೋದನ್ನು, ನಿಮಗೆ ದುಡ್ಡಿದೆಯಾ, ಸದಾಕಾಲ ನಮ್ಮ ಮನೆಯಲ್ಲಿ ತಾಯಿ ನೀನು ನೆಲೆಸು, ನಿನ್ನನ್ನು ನಾನು ಶ್ರದ್ಧಾ ಭಕ್ತಿಯಿಂದ ಇನ್ನೂ ಹೆಚ್ಚೆಚ್ಚು ನನಗೆ ಶಕ್ತಿಯನ್ನು ಕೊಡು, ನಿನ್ನನ್ನು ಆರಾಧನೆ ಮಾಡೋ ರೀತಿಯಲ್ಲಿ ನನಗೆ ಒಂದು ಶಕ್ತಿಯನ್ನು ಕೊಡು, ಒಂದು ಹುಮ್ಮಸ್ಸನ್ನು ಕೊಡು ಅಂಥೇಳಿ ಆ ತಾಯಿಗೆ ಕೇಳಿಕೊಂಡು, ಬರೋ ವರ್ಷ ನಿಮ್ಗೆ ಏನಾನ ಒಂದು ಸೈಡ್ ತೆಗಿಬೇಕಾ, ಒಂದು ಮನೆ ಕಟ್ಟಬೇಕಾ, ಮತ್ತು ನಿಮ್ಗೆ ಏನಾನ ಒಂದು ಸಂತಾನ ಅಪೇಕ್ಷೆ ಇದೆಯಾ, ನಿಮಗೆ ಏನು ನಿಮಗೆ ಕೋರಿಕೆ ಇದೆಯೋ ಆ ಒಂದು ಗಂಟಿನಲ್ಲಿ ನೀವು ಕೇಳ್ಕೊಳ್ಬೇಕು. ಅದನ್ನು ನೀವು ಎಲ್ಲಿ ದುಡ್ಡನ್ನು ಇಡ್ತೀರಲ್ವ, ದುಡ್ಡು ಬಂಗಾರ ನೀವೇನನ್ನು ಎಲ್ಲಿ ಸ್ಟೋರ್ ಮಾಡ್ತೀರೋ ಆ ಒಂದು ಈ ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅದರ ಜೊತೆಯಲ್ಲಿ ಇಡಬೇಕಾಗತ್ತೆ. ಇದನ್ನು ಇಟ್ಟು ನಿಮಗೆ ಯಾವಾಗನ ಸ್ವಲ್ಪ ನಿಮಗೆ ಇವಾಗ ನೀವು ಪೌರ್ಣಮಿ, ಹುಣ್ಣಿಮೆ ಟೈಮಲ್ಲಿ ನೀವು ಪೂಜೆಯನ್ನು ಮಾಡ್ತಾಯಿದ್ರೆ ಅದಕ್ಕೆ ಸ್ವಲ್ಪ ಅಗರಬತ್ತಿಯನ್ನು ನೀವು ಬೆಳಗ್ತಾ ಬನ್ನಿ. ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರೋ ಆ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ದೇವಿ ನಿಮಗೆ ಖಂಡಿತವಾಗ್ಲೂ ಆ ಕಾರ್ಯನ ಸಿದ್ಧಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಕೊಟ್ಟಿರುವಂಥ ಕಳಶಕ್ಕೆ ಹಾಕಿರೋ ವಸ್ತುಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ಅಂತಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.